ನಿನ್ನ ಸಂತತಿವರೆಗೂ ನಿನ್ನ ಕೃಪೆಯನ್ನ ಅಲ್ಲಿ ನನ್ನ ಕೃಪೆಯನ್ನ ನಾನು ಸ್ಥಿರಪಡಿಸ್ತೇನೆ. ಹಾಲೆಲೂಯಾ. ಕೈಗಳ ತಟ್ಟಿ ಹೇಳ್ರಿ. ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ನಮ್ಮ ಮಕ್ಕಳ ಕಾಲದಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾನೆ, ಕೃಪೆಯನ್ನ ನಾನು ಅನುಗ್ರಹಿಸ್ತೇನೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗಾಗಿ ನಾವು ಬದುಕುವಾಗ ದೇವರು ಉನ್ನತವಾದ 2 ಸಾಮ್ಯಲಿನ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯ ಓದುವುದಾದರೆ, ದಾವೀದನು ದೇವರಿಂದ ವಾಗ್ದಾನ ಹೊಂದಿಕೊಂಡಿದ್ದಾನೆ. ವಾಗ್ದಾನ ಹೊಂದಿಕೊಂಡು ಆತನು ಹೇಳುವಂತ ಕಾರ್ಯಗಳನ್ನು ನಾವು ನೋಡುವುದಾದರೆ, ನಿನ್ನ ಮನೆಯು ಅರಸತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಕೆಳಗಡೆ ವಾಕ್ಯ ಓದಿ. ನಾತಾನನು ತನಗುಂಟಾದ ದರ್ಶನದ ಈ ಎಲ್ಲಾ ಮಾತುಗಳನ್ನು ದಾವೀದನಿಗೆ ಹೇಳಿದನು. ಗಮನಿಸ್ರಿ, ದೇವರು ಹೇಳ್ತಾ ಇದ್ರೆ ನಿನ್ನ ಮಾತ್ರ ಅಲ್ಲ, ನಿನ್ನ ಸಂತತಿ